ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಕಾರ್ಯಕರ್ತನ ಅಮಾಯಕನ ಬಲಿಯಾಗಿತ್ತು. ಆ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ 26 ಮಂದಿಯ ಬಂಧನ ಆಗಿದೆ. 26 ಮಂದಿಯ ಆರೋಪಿಗಳನ್ನ ಈಗ ಬೆಂಗಳೂರಿಗೆ ಪೊಲೀಸ್ನವರು ಕರೆತಂದಿದ್ದಾರೆ. ಗನ್ಮ್ಯಾನ್ ಚರಣ್ ಸಿಂಗ್ ಸೇರಿದಂತೆ ಆರೋಪಿಗಳು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಎಲ್ಲ ಆರೋಪಿಗಳನ್ನ ಈಗ ಬಳ್ಳಾರಿ ಪೊಲೀಸ್ನವರು ಬೆಂಗಳೂರಿಗೆ ಕರೆತಂದಿದ್ದಾರೆ. 26 ಆರೋಪಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈಗ ಹಾಜರುಪಡಿಸುತ್ತದೆ ಖಾಕಿ ಪಡೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಪ್ರತ್ಯೇಕ ಗುಂಪನ್ನು ಮಾಡಿ ಸ್ಥಳಾಂತರ ಮಾಡಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ಅದು ನೋಡಿ, ಮಹರ್ಷಿ ವಾಲ್ಮೀಕಿಯವರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ. ಮಹರ್ಷಿ ವಾಲ್ಮೀಕಿ ಅಂದರೆ ಅದು ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಅಂತಲ್ಲ, ಜಾತಿ ಧರ್ಮ ಪಕ್ಷ ಮೀರಿ ನಿಂತಹ ಒಬ್ಬ ಮೇರು ನಾಯಕ, ಒಬ್ಬ ಆದರ್ಶ ಪುರುಷ, ಅಂತಹ ಮಹಾನ್ ನಾಯಕನ ಒಂದು ಪುತ್ಥಳಿ ಅನಾವರಣದಲ್ಲಿ ಗಲಾಟೆ ಘರ್ಷಣೆ ಗುಂಡು ತಾಗಿ ಒಬ್ಬ ಸಾವನ್ನಪ್ಪಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ 26 ಜನರನ್ನು ಪೊಲೀಸ್ನವರು ಹೆಡೆಮುರಿ ಕಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ವೀರೇಶ, ಗಣಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ಒಬ್ಬ ಅಮಾಯಕನ ಬಲಿಯಾಯಿತು. ಆ ಬೆಳವಣಿಗೆ ಆದಮೇಲೆ 144 ಸೆಕ್ಷನ್ ಜಾರಿ ಆಯಿತು. 26 ಮಂದಿಯ ಬಂಧನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಡೀಟೇಲ್ಸ್ ವೀರೇಶ್, ಹೆಚ್ಚಿನ ಡೀಟೇಲ್ಸ್? ಸಚಿನ್, ಈ ಒಂದು ಗಣಿ ಜಿಲ್ಲೆ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿತ್ತು. ಸುಮಾರು 4 ದಿನಗಳು ಸಹ ದಿನಕ್ಕೊಂದು ಬೆಳವಣಿಗೆ ಬೆಳೆಯುವುದರ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಸಾರ್ವಜನಿಕರಿಗೂ ತಲೆನೋವಾಗಿರತಕ್ಕಂತಹ ಪರಿಸ್ಥಿತಿ ಎದುರಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪ ಮತ್ತು ಸುದ್ದಿಗೋಷ್ಠಿಗಳು ನಡೆಯುತ್ತಾ ಹೋದವು. ಇದರ ನಡುವೆ ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಗಕ್ಕೆ ಬ್ರೇಕ್ ಬೀಳುತ್ತಾ ಇಲ್ಲ ಅನ್ನತಕ್ಕಂಥದ್ದನ್ನು ಈ ನಿರೀಕ್ಷಿಸುವ ಹಂತಕ್ಕೆ ಬಂದ್ರು. ಆದ್ರೆ ಯಾವಾಗ ಎರಡೂ ಪಕ್ಷದವರು ಪರ ವಿರೋಧದ ನಡುವೆಯೂ ಈ ಒಂದು ಆ ಕೃತ್ಯದಲ್ಲಿ ಪಾಲ್ಗೊಂಡಂತಹ ಎರಡೂ ಪಕ್ಷದ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಇಬ್ಬರನ್ನು ಸಹ ಈ ಒಂದು ಪೊಲೀಸರು ಇಂದು ಬಿಜೆಪಿಯಿಂದ 15 ಆರೋಪಿಗಳು, ಕಾಂಗ್ರೆಸ್ ಪಕ್ಷದಿಂದ 10 ಆರೋಪಿಗಳು ಮತ್ತು ಈ ಒಂದು ಕಾರ್ಯಕರ್ತನ ಸಾವಿಗೆ ಕಾರಣವಾದಂತಹ ಫೈರಿಂಗ್ ಮಾಡಿದ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವುದರ ಮೂಲಕ ಬಳ್ಳಾರಿ ಒಂದು ಪೊಲೀಸ್ ಇಲಾಖೆಯಿಂದ ಸುಮಾರು ಒಟ್ಟು 26 ಆರೋಪಿಗಳನ್ನು ಬಂಧಿಸಿ ಈ ಒಂದು ಬಂಧಿಸಿದಂತ ಆರೋಪಿಗಳನ್ನು ನಿನ್ನೆ ರಾತ್ರಿ ಈ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೆಂಗಳೂರಿನಲ್ಲಿರುವುದರಿಂದ ಬೆಂಗಳೂರಿಗೆ ಕಳುಹಿಸಿಕೊಡಲಾಗಿದೆ. ಇದರ ಜೊತೆಗೆ ಇಲ್ಲಿ ಪ್ರಸಕ್ತ ವಾತಾವರಣವನ್ನು ನಾವು ಗಮನಿಸಿದಾಗ ಇಲ್ಲಿವರೆಗೂ ಏನು ಬೆಳವಣಿಗೆ ಕಾಣ್ತಾ ಇಲ್ಲ. ಯಾಕೆ ನಿನ್ನೆ ಆರೋಪಿಗಳೆಲ್ಲರನ್ನೂ ಅಂಧರಾಗಿರುವುದರಿಂದಾಗಿ ಇವತ್ತು ಬಳ್ಳಾರಿ ಗಣಿ ಜಿಲ್ಲೆಯು ಸ್ವಲ್ಪ ಶಾಂತಯುತವಾದಂತಹ ಪರಿಸ್ಥಿತಿ ನೆಲೆಯಾಗುತ್ತದೆ ಅನ್ನೋದನ್ನು ಕಾದು ನೋಡುವಂತಹ ಕಾರ್ಯಕ್ಕೆ ಸಾರ್ವಜನಿಕರು ಮತ್ತು ಅಧಿಕಾರಿ ವರ್ಗದವರು ನೋಡ್ತಾ ಇದ್ದಾರೆ. ಇದರ ನಡುವೆ ಎಲ್ಲಿ ಸಹ ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.